ನೀತಿವಂತ ಬಾಳಲೇಬೇಕು, ಸತ್ಯವೆಂದು ಉಳಿಯಲೇಬೇಕು, ದುಡಿಯುವಾತ ಬದುಕಲೇಬೇಕು ಎಂಬ ಮಾತು ಬರಿಯ ಸುಳ್ಳೇನು. ನಮಸ್ಕಾರ ವೀಕ್ಷಕರೇ, ಇದು ಪೊಲೀಸ್ ಸ್ಟೋರಿ ವರ್ಗಾವಣೆ ದಂಧೆಗೆ ಪೊಲೀಸ್ ಹೈರಾಣ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಇಲ್ಲಿ ಒಂದು 2-3 ಟಾಪಿಕ್ ತಗೊಂಡು ನಾವು ಒಂದು ರೀತಿಯಿಂದ ಮರ್ಜ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಯಾದಗಿರಿನಲ್ಲಿ PSI ಪರಶುರಾಮ್ ಅವರು ತೀರ್ಕೊಳ್ತಾರೆ. ನಿಮಗೆ ಗೊತ್ತಿರಲಿ, ಅವ್ರಿಗೆ ಅವರ ಪತ್ನಿಗೆ ಶ್ವೇತಾ ಅವ್ರಿಗೆ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳಿದ್ದಾರೆ. ಹಾಗೆ ಅವರಿಗೆ ಪರಿಹಾರ ಕೊಡ್ತೀವಿ, ಹಾಗೆ ಅವರ ಸಾವಿನ ತನಿಖೆಯನ್ನ CIDಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಅವರ ಪತ್ನಿ ಇಬ್ಬರು ಅಂದ್ರೆ ಈಗ ಆಡಳಿತ ಪಕ್ಷದ ಶಾಸಕರ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಒಂದು ಅಟ್ರಾಸಿಟಿ ಆಗಿದೆ, ಹಾಗೆ ಆ ಸಾವಿನ ಬಗ್ಗೆ ಅವರು ಪ್ರಚೋದನೆ ಅಂದ್ರೆ ಅವರೇ ಕಾರಣ ಒಂದು ರೀತಿಯಿಂದ ಅಂತ. ಏನಿದು, ಯಾಕೆ ಹಿಂಗೆ ಶಾಸಕರ ಮೇಲೆ ದೂರು? ವೀಕ್ಷಕರೇ, ಒಂದು ಹಾಗೆ ಬರ್ತಾ ಬರ್ತಾ ಒಂದು ಮಾತು ಹೇಳ್ತಾನೆ. ಯಾದಗಿರಿ ಅಂತ ಇದೆ, ಯಾದಗಿರಿನಲ್ಲಿ ಈ ಮರಳು ಮಾಫಿಯಾ ಏನಿದೆ ಅಲ್ಲ, ಸಿಕ್ಕಾಪಟ್ಟೆ ಅವ್ಯಾಹತವಾಗಿದೆ. ಪೊಲೀಸರನ್ನೇ ಹೆದರ್ಸ್ತಾರೆ, ಪೊಲೀಸರನ್ನೇ ಕೊಲ್ತಾರೆ, ಪೊಲೀಸರ ಮೇಲೆ ಟ್ರ್ಯಾಕ್ಟರ್ ಹರಿಸ್ತಾರೆ. ಎಲ್ಲವನ್ನ ನಿಮ್ಗೆ ಗರುಡ ಈ ಮುಂಚೆ ಕೂಡ ತೋರಿಸಿತ್ತು. ಅಲ್ಲಿ ಸಿಗುತ್ತವೆ ಅಂದ ಮೇಲೆ ಇರಿಬಿಗಳು ಜಾಸ್ತಿ, ಸಕ್ಕರೆ ಸಿಗ್ತವೆ ಅಂದ್ರೆ ಇರಿಬಿ ಸಿಗ್ತವೆ ಅಂದ್ರೆ ಅಲ್ಲಿ ಜಾಸ್ತಿ ಬರ್ತವೆ. ಕೆಂಡಕ್ಕೆ ಯಾವುದು ಇರಿಬೆ ಬರೋದಿಲ್ಲ, ಯಾಕಂದ್ರೆ ಸುಟ್ಟು ಹೋಗ್ತವ ಕೈಕಾಲು. ಇಲ್ಲಿ ಒಂದು ಪ್ರಶ್ನೆ, ಪೊಲೀಸ್ ಇಲಾಖೆಯವ್ರದೇ ತಪ್ಪ ಅಥವಾ ಇವು ಲಂಚ ಕೇಳಿದ್ದು ತಪ್ಪ, ಕೊಡೋದು ತಪ್ಪ, ಎರಡು ಅಂತಂದ್ರು ಕೂಡ ಸಿಸ್ಟಮ್ ಯಾವ ರೀತಿ ನಾವು ಹಾಳಾಗ್ತಾ ಇದೆ ಅನ್ನೋದಕ್ಕೆ ನಿಮಗೊಂದು ನಿದರ್ಶನ ಕೊಡ್ತಾನೆ. ಈ PSI ಪರಶುರಾಮ್ ಅವರು ಸಾಲ ಮಾಡ್ಕೊಂಡಿದ್ರಂತೆ ಒಂದು 30 ಲಕ್ಷ ರೂಪಾಯಿ ಈ ಶಾಸಕರಿಗೆ ಕೊಡ್ಲಿಕ್ಕೆ ವರ್ಗಾವಣೆಗೋಸ್ಕರ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ, ಪಗಾರ ಕೊಡ್ತದೆ ಕರ್ನಾಟಕ ಪೊಲೀಸ್ ಅಂತೇಳಿ ಹಿಂಗೆ ಹಾಕೊಂಡಿರ್ತೀವಿ, ಎಲ್ಲಿ ಹೋದ್ರು ಕೂಡ ಅದೇ ಪಗಾರ ಅಲ್ಲ ಸ್ವಾಮಿ. ಯಾಕೆ ಅಲ್ಲೇ ಬೇಕು, ಇಲ್ಲೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ಯಾಕೆ ನೀವು ಕೂಡ್ತೀರಿ? ವೀಕ್ಷಕರೇ, ಒಂದು ಹೇಳ್ತಾನೆ, ಮರಳು ಮಾಫಿಯಾ ಯಾವ ರೀತಿ ಇರ್ತದೆ ಗರುಡ 2-3 ಸತಿ ತೋರಿಸ್ತದೆ. JCB ಹಚ್ಚಿ ಎಷ್ಟೆಷ್ಟು ಕೆಬಿರಿ ನೀವು ತಗ್ಗು ಮಾಡ್ತೀರಿ, ಅಷ್ಟು ಆ ಮರಳು ಮಾಫಿಯಾದವರ ಮನೆಗಳು ಅಂತಸ್ತುಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇಲ್ಲಿ ತಗ್ಗು ಮಾಡೋದು, ಅಲ್ಲಿ ಬಿಲ್ಡಿಂಗ್ಗಳನ್ನ ಎಬ್ಸೋದು. ಕಾರಣ ಹಣ. ಮಣ್ಣನ್ನ ಮಾರಿ ಬದುಕುವ ಒಂದು ಬದುಕು, ಹೋಗುವ ದೇಹ ಮಣ್ಣಲ್ಲೇ. ಅರ್ಥ ಇಲ್ಲ. ಇವರು ಹೇಳಿದ್ರೆ ಆಧ್ಯಾತ್ಮ ಆಗ್ತದೆ, ಏನದು ಕೊರಿತೀರಾ ಅಂತ ಹೇಳ್ಬೋದು. ಇಲ್ಲಿ ನಿಜವಾಗ್ಲೂ ಬಂಗಾರದ ಮನೆಯನ್ನು ಕಟ್ಟಿದ್ರು ಕೂಡ ಹೋಗುವುದು ಜಾಗದಲ್ಲಿ. ಇದನ್ನ ಅರಿತಿಲ್ಲ. ನಾಯಿ ಮೂಳೆ ಕಡ್ದಂಗೆ ಒಸಡಿನ ರಕ್ತವನ್ನ ಕುಡಿದು 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 ನಾಯಿ ಕಡೆಗೆ ಮೂಳೆನಲ್ಲಿ ಏನಿರ್ತದೆ ಅಲ್ಲಿ ತನ್ನ ರಕ್ತವನ್ನೇ ಕುಡಿದು ಒಸಡು ಇಲ್ಲಿ ನೋವಾಗಿ ಮೂಳೆಯನ್ನು ಬಿಟ್ಟು ಓಡಿ ಹೋಗ್ತದೆ. ಇದು ಕೂಡ ಹಂಗೆ. ಲಾಬಿ ಅಂತ ಹೇಳ್ತಾರೆ, ಅಂದ್ರೆ ಅಲ್ಲಿ ವಿಶೇಷವಾಗಿ ಬರಬೇಕು. ಈಗ ಉದಾಹರಣೆ ಹೇಳ್ತಾರೆ ನಿಮ್ಗೆ, ಬೇರೆ ಬೇರೆ ಬೆಂಗಳೂರಿನಲ್ಲಿ ಆಯ್ತು, ಮೈಸೂರು ಸಿಕ್ಕಾಪಟ್ಟೆ ಪೊಲೀಸ್ ಸ್ಟೇಷನ್ಗಳು, ಯಾಕಂದ್ರೆ ವ್ಯಾಪ್ತಿ ದೊಡ್ಡದು. ಒಬ್ಬ ಇನ್ಸ್ಪೆಕ್ಟರ್ ಏನಾದ್ರೂ ಮೈಸೂರಿಗೆ ಬಂದ್ರು ಅಂತ ತಿಳ್ಕೊಳ್ರಿ, ಹೆಚ್ಚು ಕಮ್ಮಿ ರಿಟೈರ್ ಆಗೋದು ಮೈಸೂರಿನಲ್ಲಿ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಇಲ್ಲಿ ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ, ಇನ್ನೊಂದು ಸ್ಟೇಷನ್ ಇಂದ ಆ ಸ್ಟೇಷನ್ಗೆ ಹಿಡ್ಕೊಂಡು ಹೋಗೋದು ಕಡೆಗೆ ಇಲ್ಲಿ ವರ್ಗಾವಣೆಯ ಹಾಗೆ ಒಂದು ಹೇಳ್ತಾರಲ್ಲ ಶಿಫಾರಸ್ಸಿನ ಪತ್ರ ಇಲ್ಲಿ ಶಾಸಕರದು ಅಥವಾ ಅವರ ಅನುಯಾಯಿಗಳ ಕೈಯಲ್ಲೇ ಇರ್ತದೆ ಅಂತ ಹೇಳ್ಬೋದು. ನಾವು ಸಿಸ್ಟಮ್ ಅನ್ನ ಯಾವ ರೀತಿ ಮಾಡಿದೀವಿ ಅಂತಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಇಲ್ಲಿ ಶಾಸಕಾಂಗದ ಕೈಯಲ್ಲಿ ಇಲಾಖೆ ಇದೆ, ಒಪ್ಪಲೇಬೇಕು. ಯಾಕಂದ್ರೆ ಇಲ್ಲಿ ಅವರು DG ಅವರು ಟ್ರಾನ್ಸ್ಫರ್ಗಳನ್ನ ಅವು ಮಾಡ್ತಾರೆ. ಶಿಫಾರಸು ಪತ್ರ ಏನಾದ್ರೂ ಇದೆಯಾ? ಯಾಕೆ ಶಿಫಾರಸು ಪತ್ರ ಬೇಕು? ಇಲ್ಲಿ ಹಮಾರ ಲೋಗ ನಮ್ಮವ್ರನ್ನ ಹಾಕ್ಸ್ಕೊಂಡೋಣ, ತಡಿ ಸ್ವಲ್ಪ ತಡಿ, ನಮ್ಮವ್ರು ಬರ್ತಾರೆ. ವೀಕ್ಷಕರೇ, ಸಿಸ್ಟಮ್ ಯಾವ ರೀತಿ ಕೆಡತ್ತ ಅಂತ ನಿಮಗೂ ಗೊತ್ತಿದೆ. ಯಾಕಂದ್ರೆ ನಿಂತು ಮತ ಹಾಕೋರು ನೀವು.
ಇಲ್ಲಿ ಆಯ್ಕೆ ಯಾರನ್ನ ಮಾಡಬೇಕು ಅಂತ ಹೇಳಿ ಒಂದು 2 ನಿಮಿಷದ ಸಮಯದಲ್ಲೇ ನೀವು ಎಡಿ ಬಿಡ್ತೀರಿ, ಯಾರನ್ನೋ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಿ, ಯಾವುದೋ ಆಮಿಷಕ್ಕೆ ಬಂದ್ಬಿಡ್ತೀರಿ, ಕಡೆಗೆ ಬಡ್ಕೋ ಮಾಡೋದೇ ನೀವು ಅಂತ ಹೇಳ್ಬೋದು. ಕಾರಣ ಅವರಿಗೆ ಜೈ ಅನ್ಲಿಕ್ಕೆ, ಬಹುಪರಾಕ್ ಅನ್ಲಿಕ್ಕೆ ಬೇಕು. ಇಲ್ಲಿ ಹೆಚ್ಚು ಕಮ್ಮಿ ಎಲ್ಲರೂ ಅಂತ ಹೇಳಲ್ಲ, ಕೆಲವೊಂದು ವರ್ಗಗಳಲ್ಲಿ ಈ ಎಮೋಬಿಗಳು ಇರ್ತಾರೆ, ರೌಡಿ ಶೀಟುಗಳು ಇರ್ತಾರೆ, ಹಾಗೆ ಈ ಮಾಫಿಯಾಗಳು ಇರ್ತಾರೆ. ಅವರ ಮೂಲಕ ಇವ್ರು ಗೆದ್ದು ಬಂದಾಗ ಅವರ ಬಿಡಿಯಲ್ಲಿ ಇವರು ಇರ್ತಾರೆ. ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಬೇಡ ನಾವು ಹಂಗಾದ್ರೆ ಮುಗಿತು ತಗೊಳ್ರಿ ಸರ್, ಹಿಂಗೆ ಅಂದ್ಬಿಡ್ತಾರೆ. ಅವರು ಮಾಡೋ ದಂಧೆಗಳಿಗೆ, ಅವರು ಮಾಡೋ ಅಕ್ರಮಕ್ಕೆ ಇಲ್ಲಿ ಶಾಸಕರು ಒಂದು ಫೋನ್ ಹಾಯಿಸ್ಬೇಕಾಗ್ತದೆ ಸ್ಟೇಷನ್ನಿಗೆ. ಆ ಸ್ಟೇಷನ್ನಿಗೆ ಫೋನ್ ಮಾಡಿದಾಗ, ಸರ್ ನಮ್ಮ ಹುಡುಗವ ಬಿಟ್ಬಿಡ್ರಿ, ಯಾಕಂದ್ರೆ ಈಗ ಮತ್ತೆ ನಾಳೆ ನಮಗೆ ಎಲೆಕ್ಷನ್ ಬಂತು, ಈಗ ಹತ್ತತ್ರ ಮತ್ತು ನೋಡ್ರಿ ನಿಮ್ಮದು ಟ್ರಾನ್ಸ್ಫರ್ ಸೀಸನ್ ಬಂತು. ಟ್ರಾನ್ಸ್ಫರ್ ಅನ್ನ ಸೀಸನ್ ಅಂತಾರೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂದಾಗ ಟ್ರಾನ್ಸ್ಫರ್ ಒಂದು ಕಾಲ ಅಂತ ಹೇಳ್ತಾರೆ. ಹಿಂಗಿದೆ ನೋಡಿ, ಅಂದ್ರೆ ಇದರ ಲಕ್ಷ್ಮಿಯ ಆಗಮನದ ಸಮಯ ಅಂತ. ಯಾಕಂದ್ರೆ ಇದೊಂದು ಸೀಸನ್ ಅಂತ ಕರೆಯೋದು ಅದಕ್ಕೆ. ಟ್ರಾನ್ಸ್ಫರ್ ಅನ್ನೋದು ಒಂದು ಪ್ರಕ್ರಿಯೆ. ಅದು ಯಾರು ಮಾಡಬೇಕು? ಇಲ್ಲಿ ನಾನು DG ಸರ್ ಕೇಳ್ತೇನೆ, ಸರ್ ಸಿಸ್ಟಮ್ ಅನ್ನ ಹಾಳು ಮಾಡಿದ್ದು ಯಾರು ಅಂತ ಹೇಳಿ ನೀವು ಮಲಗುವಾಗ ನಿಮ್ಮನ್ನೇ ನೀವು ಒಂದು ಯಕ್ಷ ಪ್ರಶ್ನೆ ಮಾಡ್ಕೊಂಡ್ಬಿಡ್ರಿ. ಹಾಗೆ ಇಲ್ಲಿ ಹೋಮ್ ಮಿನಿಸ್ಟರ್ G ಪರಮೇಶ್ವರ್ ತುಂಬಾ ಒಳ್ಳೆಯವರು, ನೀವು ಬುದ್ಧಿವಂತರು ಕೂಡ. ಆದ್ರೆ ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಇದೆಯಾ? ಈ ಯಕ್ಷ ಪ್ರಶ್ನೆಗೆ ಪ್ರಾಯಶಃ ಯಾವ ಪಕ್ಷವಾದ್ರೂ ಕೂಡ ಇಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಎಲ್ಲರೂ ನಾವು ಪಕ್ಷ ಮಾಸದ ಪಕ್ಷಿಗಳು. ಇಲ್ಲಿ ಈ ವಿಷಯ ಇನ್ನೊಂದು ಹೇಳ್ತೇನೆ. ಈಗ ನಾವು ಮೈಸೂರು ಆಯ್ತು, ಮೈಸೂರಿನಲ್ಲಿ ಸಾಕಷ್ಟು, ಒಂದು ದೇವರಾಜು, ಇನ್ನೊಂದು ಕುವೆಂಪು ನಗರ, ಅಲ್ಲಿ ಇಲ್ಲಿ ಒಬ್ರು ಇಲ್ಲಿದ್ರೆ ಅಲ್ಲಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೇಳ್ತಾರಲ್ಲ, ಗಿಡದಿಂದ ಗಿಡಕ್ಕೆ ಜಂಪ್ ಮಾಡ್ದಂಗೆ. ವಿಶೇಷವಾಗಿ ಒಂದು ನಾನು ಉದಾಹರಣೆ ಕೊಡ್ತೇನೆ. ಈ RTO DL ಹಗರಣವು ಬಂದಿತ್ತು, ಡೂಪ್ಲಿಕೇಟ್ RTO ಅಂತ, ಅಂದ್ರೆ ಇವು DLಗಳು. ಇಲ್ಲಿ ಬಂದಾಗ ವೀಕ್ಷಕರೇ ಒಂದು FIR ಆಗ್ತದೆ. ಈ FIR ನಲ್ಲಿ ಸುಮಾರು ಜನರದ್ದು ಹೆಸರಿತ್ತು. ಈ ಹೆಸರಿದ್ದಾಗ ತನಿಖೆಗೆ ಅಂತ ಹೇಳಿ ಮೋಹಿತ್ ಸಹದೇವ್ ಅನ್ನೋರ ಬಳಿ ಬರ್ತದೆ. ನಿಮಗೆ ಒಂದು ಮಾತು ಹೇಳ್ತಾನೆ, ಅದನ್ನ ಮೋಹಿತ್ ಅವರು ಒಪ್ಕೋಬೇಕು. ಈ ವಿಡಿಯೋ ನೋಡಿದ್ರೆ ಮೋಹಿತ್ ಅವರು ಪ್ರಾಯಶಃ ರಿಟೈರ್ ಆಗದ ಮೈಸೂರಿನಲ್ಲಿ. ಯಾಕಂದ್ರೆ ಇಲ್ಲಿ ಬಿಟ್ರೆ ಮೈಸೂರು ಅಂದ್ರೆ ಭಯಂಕರ ಪ್ರೀತಿ ಅವರು. ಯಾಕಂದ್ರೆ ಅದು ಹೇಳ್ತಾರಲ್ಲ, ವಾತಾವರಣ ಅಂತಿರೋ ಅಥವಾ ಇನ್ನೇನು ಅಂತಿರೋ, ಅವರಿಗೆ ಅತಿಯಾದ ಪ್ರೀತಿ ಇದ್ದವರು ಮಾತ್ರ ಸೋಮಶೇಖರ್ ಅವರು. ಸೋಮಶೇಖರ್ ಸರ್, ನಿಮ್ಮ PAಗಳು ನಿಮ್ ಜೊತೆಗೆ ಅಷ್ಟೊಂದು ಇರ್ತಾರಿಲ್ಲ ಗೊತ್ತಿಲ್ಲ, ಮೋಹಿತ್ ಸಹದೇವ್ ಅವರು ಇರ್ತಾರೆ. ಯಾಕಂದ್ರೆ ಆ ಬುಕ್ಕನ್ನು ಹಿಡ್ಕೊಂಡು ಅವರು ಒಂದು ರೀತಿಯಿಂದ ಆ ಬುಕ್ಕೆ ಅಂಗಡಿನೇ ಇಟ್ಬಿಟ್ಟಿರ್ಬೇಕು. ನಿಮ್ಮ ಹುಟ್ಟಿದ ಬುಕ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಜೊತೆಗೆ ಈ ಕೇಸಿನ RTO ಕೇಸ್ನಲ್ಲಿ ಆರೋಪಿಗಳಿಗೆ ಬೇಲ್ ಕ್ಯಾನ್ಸಲ್ ಆಗಿರುತ್ತದೆ, ಬೇಲ್ ಅಲೋ ಆಗಿರಂಗಿಲ್ಲ, ಬೇಲ್ ಗ್ರಾಂಟ್ ಆಗಿರಂಗಿಲ್ಲ. ಅವರನ್ನ ಹುಡುಕುತ್ತಿಲ್ಲ. ಕಾರಣ ಅವರ ಜೊತೆಗೆ ಮೋಹಿತ್ ಸಹದೇವ್ ಅವರು ನಿಂತ್ಕೊಂಡಿದ್ದಾರೆ. ಮತ್ತೆ ಅದೇ ಹೇಳ್ತಾರಲ್ಲ, ಪ್ರೀತಿ ಪಾತ್ರ ಸೋಮಶೇಖರ್ ಅವರು ಜೊತೆಗೆ ಅವರಿದ್ದಾರೆ. ಇಲ್ಲಿ ವೀಣಾ ಅನ್ನೋರು ಇನ್ನೊಬ್ರು. ಹಾಗೆ ಇಲ್ಲಿ ಹೇಳ್ತಾರಲ್ಲ, ಅವರ ಸಮ್ಮುಖದಲ್ಲಿ ಆದ್ಮೇಲೆ ಮತ್ತೆ ಯಾಕೆ ಶಿಫಾರಸು ಪತ್ರಕ್ಕೆ ಅವರೇ ಬರಬೇಕು. ಸಾಂದರ್ಭಿಕ ಕೆಲವೊಂದು ಚಿತ್ರಗಳನ್ನ ಗರುಡ ತೋರಿಸ್ತದೆ, ನೀವು ನೋಡಿ. ಪಾಪ ಅನಿವಾರ್ಯತೆ ಹೆಂಗ್ ಬರ್ತದೆ ಪೊಲೀಸ್ನವ್ರಿಗೆ. ಪೊಲೀಸ್ನವ್ರನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಇಲ್ಲಿ ಪೊಲೀಸ್ನವ್ರನ್ನ ಈ ರೀತಿ ಬಳಸೋದು ನಮ್ಮ ಈ ಹೇಳ್ತಾರಲ್ಲ ಈ ರಾಜಕೀಯ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು. ಅವರ ಹಿಂಬಾಲಕರು ಮಹಾನುಭಾವರು ಕೆಲವೊಬ್ರು ಇರ್ತಾರೆ. ಮತ್ತೆ ಪೊಲೀಸ್ ಇಲಾಖೆಗೆ ಪೊಲೀಸರನ್ನ ಬೈಯೋದು ಯಾಕೆ ಬೈಬೇಕು ನಾವು ಅಂತ ಕೇಳ್ತಾನೆ. ಪಾಪ ಹೇಳ್ತಾರಲ್ಲ, ಹೋಗಿ ಬಂದು ಮೂಗಿನ ಮಾತಾಡ್ಸ್ದಂಗೆ ಆಗ್ತದೆ ಈ ಪೊಲೀಸರನ್ನ ಬೈತಾ ಹೋದಂಗೆಲ್ಲ. ಕರ್ತವ್ಯ ಮಾಡ್ಲಿಕ್ಕೆ ಅಂತ ಹೇಳಿ ನೀವು ಹೇಳ್ತಿರಲ್ಲ, ಕರ್ತವ್ಯ ಮಾಡ್ಲಿಕ್ಕೆ ಬಿಡೋರು ಯಾರು? ಹಿಡ್ಕೊಂಬಂದ ತಕ್ಷಣ ಫೋನ್ ಬರ್ತಾವೆ. ಎಲ್ಲಿ ಗುದ್ನೈಲಿ ಬಂದಂಗೆ ಬಂದು ಹೊರಗೆ ಫೋನ್ಗಳು ಬರ್ತವೆ. ಹೆಂಗ್ ಕೆಲಸ ಮಾಡಬೇಕು? ಇದೊಂದು ಯಕ್ಷ ಪ್ರಶ್ನೆ. ಹೇಳ್ತಾರಲ್ಲ, ಈಗ PSI ಪರಶುರಾಮ್ ಅವರು ತೀರ್ಕೊಂಡಿದ್ದಾರೆ, 30 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. 7 ತಿಂಗಳಿನಲ್ಲಿ 30 ಲಕ್ಷ ಕೊಟ್ಟು ನಂತರ ಟ್ರಾನ್ಸ್ಫರ್ ಆಗಿದ್ದಾರೆ. 7 ತಿಂಗಳಿನಲ್ಲಿ ಅದು ಸೈಬರ್ ಕ್ರೈಮೋ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರು ಕೇಳಿದ್ರಂತೆ, ಸರ್ 30 ಕೊಟ್ಟಿನಿ, ಸಾಲಗಾರ ಆಗಿನಿ,
ಇಲ್ಲಿ ಹೆಂಗಂದ್ರೆ ಕೊಡೋದು ಯಾಕಂತನೂ ಒಂದು ಪ್ರಶ್ನೆ ನೀವು ಕೇಳ್ತೀರಿ. ಈಗ ಮಣ್ಣು ಸ್ವಾಮಿ ಉಸುಗಿದೆ, ಅಲ್ಲಿ ಮರಳಿದೆ, ಅಲ್ಲಿ ಹಣ ಹಾಕಿದ್ರೆ ಮರಳಿಂದ ಮರಳು ಬರುತ್ತೆ ಹಣ, ಅದಕ್ಕೆ ಕೊಟ್ಟಿರ್ತಾರೆ. 30ಕ್ಕೆ 60, 10 का 20, 10 का 20, 10 का 20 ಅಂತಾರಲ್ಲ, ಹಂಗೆ ಇಲ್ಲಿ ಕಳ್ಕೊಂಡಿರೋದು ಅದಕ್ಕೆ ಹೇಳ್ತಾರಲ್ಲ, ಮಾಡಿದ್ದು ಉಣ್ಣೋ ಮಾರಾಯ ಅಂತ ಹೇಳ್ತಾರಲ್ಲ, ಇಲ್ಲಿ ಹೇಳ್ತಾರಲ್ಲ ಬೇಡುವುದು ಕೊಟ್ಟ ಮೇಲೆ ಬೇಡುವುದು. ಅದಕ್ಕೆ ಹೇಳ್ತಾರ ಪುರಂದಾಸರು ನರ ಹುಟ್ಟು ತಿರಕ ಅಂತ ಹೇಳಿ. ಅಂದ್ರೆ ಹುಡ್ತಾನೆ ಭಿಕ್ಷೆ ಬೇಡಿ, ತಾಯಿಯ ಹಾಲನ್ನ ಬೇಡ್ತಾನೆ, ನಂತರ ಪ್ರತಿಯೊಂದು ಈ ಜೀವವೇ ತಾಯಿ ನೀಡಿದ ಭಿಕ್ಷೆ. ಆಕೆ ಇರ್ಲಿಲ್ಲ ಅಂದ್ರೆ ಮಗು ಎಲ್ಲಿ ಬರ್ತದೆ? ಹಿಂಗಾಗಿ ತಾಯಿಗೆ ಬಯ್ಯೋವಾಗ ನಾನು ಹೇಳೋದು ಇಷ್ಟೇ, ನೀವು ಭಿಕ್ಷುಕರು, ತಾಯಿಯ ಭಿಕ್ಷುಕರು. ಯಾಕಂದ್ರೆ ಈ ಜನ್ಮನೆ ಇಡೀ ಏನ್ ದೇಹ ನೀವು ಈಗ ಅಂಬೆಗಾಲ್ ಇಟ್ಕೊಂಡ ನೆಕ್ಸ್ಟ್ ದಪ್ಪದಪ್ಪಗಾಗಿ ಕೋಣ ಕಡೆಯವರಂಗಾದ್ರೂ ಕೂಡ ನೀವು ಬಂದಿದ್ದು ಆ ಮಾತೆಯಿಂದ. ಹಿಂಗಾಗಿ ಮಾತೆಯನ್ನ ಗೌರವಿಸಿ. ಹಾಗೆ ನಿಮ್ಮ ಕರುನಾಡಿನಲ್ಲಿ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲಿ ನೀವು ಊಟ ಮಾಡ್ತಿದ್ದೀರಿ, ಅದು ಕೂಡ ಮಾತೆ, ಅದನ್ನ ಗೌರವಿಸಿ, ಆಗ್ಲೇ ನಿಮಗೊಂದು ಕೀರ್ತಿ ಅಂತ ಹೇಳಿ ಪೊಲೀಸ್ನವರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ಶ್ವೇತಾ ಅವರು ಅಂತಾರೆ, ನನ್ನ ಗಂಡ ಏನ್ ಸತ್ತಿದಾರಲ್ಲ ಪರಶುರಾಮ್, ಅವರ ಸಾವಿಗೆ ಚೆನ್ನಾರೆಡ್ಡಿ ಅಲ್ಲಿ ಶಾಸಕರು ಹಾಗೆ ಅವರ ಪುತ್ರ ಪಂಪಣ್ಣಗೌಡ ಅವರು ಕಾರಣ ಅಂತ ಹೇಳಿ. ಸದ್ಯಕ್ಕೆ ಪಂಪಣ್ಣ ಅವರು ಚೆನ್ನಾರೆಡ್ಡಿ ಅವರಿಬ್ರು ನಾಟ್ ರೀಚಬಲ್. ಶಾಸಕರು ಎಲ್ಲಿದ್ದಾರೆ ಹುಡುಕಿ ಕೊಡಿ ಅಂತ ಹೇಳಿ ನೀವೊಂದು ಏನಾದ್ರು ಪೋಸ್ಟ್ ಹಚ್ಬೇಕು. ಹೇಳ್ತಾರಲ್ಲ, ಇದೊಂಥರ ಕಾಮಿಡಿ. ಓಡ 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 ಓಡಲೇ ಅಂತಾರಲ್ಲ, ಈ ಓಡ್ತಾರೆ. ಯಾಕಂದ್ರೆ ಅವ್ರನ್ನ ಬಂಧಿಸ್ಲಿಕ್ಕೆ ಚಾನ್ಸ್ ಇದೆ. ಈಗ ನೋಡೋಣ, ಸತ್ತಿದ್ದು ಪೊಲೀಸರು ಏನಾದ್ರು ಶಾಸಕರನ್ನ ಬಂಧಿಸ್ತಾರ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೂಡ ಇದು ಅಹವಾಲನ್ನ ಆತ ಸಲ್ಲಿಸಿದ್ನಂತೆ. ಸರ್, ನನಗೆ ಇಷ್ಟು ಕಳ್ಕೊಂಡಿದ್ದೀನಿ, ಆದ್ರೂ ಕೂಡ ಮೌನ ಇದೆ. ಅರ್ಥ ಆಯ್ತಲ್ಲ? ಏನು ಮಾಡಕ್ಕಾಗಲ್ಲ. ಸಿಸ್ಟಮ್ ಅನ್ನ ಹಾಳು ಮಾಡಿದ್ದೆ ನಾವು, ಇಲ್ಲಿ ಅಳೋದು ನಾವೇ ಅಂತ ತಿಳ್ಕೊಂಬಿಡಿ. ಇಲ್ಲಿ 34 ಲಕ್ಷ ಅದು ಹೆಂಗೆ ವಾಪಸ್ ಬರ್ತದೆ? ಈ ಸೈಬರ್ ಕ್ರೈಮ್ನಲ್ಲಿ ಅಲ್ಲಿಂದ ಎಲ್ಲಿ ಬರ್ಬೇಕ್ರಿ ದುಡ್ಡು? ಎಲ್ಲಿ ಬರ್ಬೇಕು? ಇಷ್ಟು ಯಾಕೆ ಕೊಟ್ಟು ಬರ್ಬೇಕು? ಹೇಳ್ತಾರಲ್ಲ, 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರೋದಾದ್ರೆ ಕೊಡೋಣ ಅಂತೇಳಿ. ಎಷ್ಟು ಜನ ಇವಾಗ ಕಳ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಪೊಲೀಸರ ಆಫೀಸರ್ಸ್ ನಿಜವಾಗ್ಲು ದುಡ್ಡು ಕೊಡಕ್ಕಾಗಲ್ಲ. ಅವರಲ್ಲಿ ಕರ್ತವ್ಯ ಇದೆ. ಸರಸ್ವತಿ ಇದೆ, ಲಕ್ಷ್ಮಿ ಇಲ್ಲ. ಎಲ್ಲಿ ಬೇಕು ಬಿಡ್ರಪ್ಪ, ಎಲ್ಲಾದ್ರೂ ಡ್ಯೂಟಿನ ಮಾಡಬೇಕು. ಒಳ್ಳೊಳ್ಳೆ ಅಧಿಕಾರಿಗಳು ಬೇಕು 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 ಅಂತ ಹೇಳಿ ಕ್ರೈಮ್ ಆದಾಗ ಹೇಳ್ತಾರಲ್ಲ, ಒಳ್ಳೊಳ್ಳೆ ಅಧಿಕಾರಿಗಳನ್ನ ನೀವು ಎಲ್ಲಿ ಬಿಡ್ತೀರಿ ಆ ಪೀರಿಯಡ್ ಮುಗಿಯೋವರೆಗೂ? ನಿಮ್ಗೆ ಗೊತ್ತಿರಲಿ, ವಿಜಯ್ ಬಿರಾದರ್ ಅನ್ನೋರು ಬಹಳ ಅದ್ಭುತ ಆಫೀಸರ್. ಅಲ್ಲಿ ACP ಯಾಕೆ ಬಂದಿದ್ರು ಧಾರವಾಡಕ್ಕೆ? ಬಂದು 2 ತಾಸಿನಲ್ಲೇ ಟ್ರಾನ್ಸ್ಫರ್. ಯಾಕೆ? ಬಿರಾದರ್ ಅವರು ಇಲ್ಲಿ ಅದ್ಭುತವಾಗಿ ಖದರ್ ಇಟ್ಕೊಂಡವರು ಶಾಸಕರಿಗೆ MP ಗಳಿಗೆ ಸೆಲ್ಯೂಟ್ ಹೊಡಿತಾ ಇರಲಿಲ್ಲ. ಅದು ಅವರ ತಪ್ಪಂತಿರೋ ಒಪ್ಪಂತಿರೋ ಆಗಿರೋದು ಹಂಗೆ ಇರ್ಲಿ. ದೊಡ್ಡದಾಗಿ ಹೇಳ್ತಾರಲ್ಲ ಆಚಾರ ಹೇಳೋದು ಬದನೆಕಾಯಿ ತಿನ್ನೋದು ಅಂತ ಹೇಳಿ ಹಂಗಾಗ್ತದೆ. ಯಾಕಂದ್ರೆ ಇದನ್ನ ನೋಡ್ತಾ ಇರೋದು ಯಾರಿಂದ ಏನಾಯ್ತು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಕುಂಬಳಕಾಯಿ ಮಾತ್ರ ಅವ್ರ ಹೆಗಲ್ ಮೇಲೆ ಇದೆ. ಇಲ್ಲಿ 30-40 ಲಕ್ಷ ವರ್ಗಾವಣೆ ಕೊಡ್ತಾರಂದ್ರೆ PSI ಹಗರಣ ಆಯ್ತು, ಕೋಟಿಗಟ್ಟಲೆ ಆಯ್ತು. ಹಾಗೆ ಅಲ್ಲಿ ಘಟಾನುಘಟಿಗಳು ADGP DG ಯಾವ ಲೆವೆಲ್ನವ್ರು ಹೋದ್ರು ಅಂತಂದ್ರೆ ಅದು ಕರ್ಮ ಅಂತ ಹೇಳ್ಬೋದು. ಇಲ್ಲಿ ಅಪಾಯಿಂಟ್ಮೆಂಟ್ ಒಂದ್ ಕಡೆ ಆದ್ರೆ ವರ್ಗಾವಣೆ ಯಾಕೆ ನೀವು ರಾಜಕೀಯ ಮಂದಿಗಳೇ ಅವ್ರ ಕೈಯಲ್ಲಿ ಯಾಕೆ ಕೊಡ್ತೀರಿ ನೀವು ಅಂತ ಕೇಳ್ತೀವಿ. ಈಗ ಮೂಡ ಹಗರಣ, ವಾಲ್ಮೀಕಿ ಹಗರಣ ಇವೆಲ್ಲ ಇದಾವೆ. ಈ ಹಗರಣ ಮಧ್ಯೆ ಪರ ವಿರೋಧ ಅಂತೆ. ಸ್ವಾಮಿ, ಯಾರು ಇಲ್ಲಿ ನೀವು ತಿಂದಿರಿ ಉಗುಳ್ರಿ, ಅದನ್ನ ಹೆಬ್ಬಾವಿನಂಗೆ ನುಂಗಿದ್ದನ್ನ ಡೈಜೆಷನ್ ಆಗಲಿಲ್ಲ ಹೊರಗೆ ಒಗಿರಿ ಅಂತ ಹೇಳೋದ್ ಬಿಟ್ರೆ ಅವ್ರು ಹಂಗ್ ನಿಂತ್ಕೊಂಡ್ರು, ಇವ್ರು ಹಿಂಗ್ ನಿಂತ್ಕೊಂಡ್ರು, ಒಂದೇ ಒಂದು ಪದ ಯೂಸ್ ಆಗ್ತದೆ. ರಾಜಕೀಯ ಬಂದಿದೆ, ಇಲ್ಲಿ ರಾಜಕೀಯ ಬಂದಿದೆ, ಇಲ್ಲಿ ರಾಜಕೀಯ ಬಂದಿದೆ. ತೆರಿಗೆದಾರರು ಇವರ ಆಟಗಳನ್ನ ನೋಡ್ತಾ ಮತ್ತೆ ತೆರಿಗೆ ತುಂಬ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ಜನರ ಹಣ ಹೆಂಗ ಪೋಲಾಗ್ತದೆ ಅಂದ್ರೆ ಜನರೇ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇಲ್ಲಿ ನಮ್ಮಂತ ಈ ಮಾಧ್ಯಮದವ್ರು ಮಾತ್ರ ನಾವೇ ಹೊಯ್ಕೊಂತ ಇದ್ದೀವಿ. ಬುದ್ಧಿ ಬರಲ್ಲ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಜನರ ಮೆಮೊರಿ ಶಾರ್ಟ್. ಒಂದು ಸಣ್ಣ ಆ ಸಬ್ಜೆಕ್ಟ್ ಅನ್ನ ತಗೊಂಡು ಒಂದು 24 hours ಮಾಧ್ಯಮ ಬಂತಂದ್ರೆ ಇನ್ನೊಂದು ಸಬ್ಜೆಕ್ಟ್ ಬರುತ್ತಾ, ಅಲ್ಲಿ ಡೈವರ್ಟ್ ಆಗ್ಬಿಡುತ್ತೆ. ಸೊ ಆ ಸಬ್ಜೆಕ್ಟ್ ಚೇಂಜ್ ಆಗ್ಬಿಡ್ತದೆ, ವಾತಾವರಣ ಚೇಂಜ್ ಆಗ್ಬಿಡ್ತದೆ, ಸೀಸನ್ ಚೇಂಜ್ ಆಗ್ಬಿಡ್ತದೆ, ಆ ಮ್ಯಾಟ್ರ್ ಹಂಗೆ ಉಳಿತದೆ, ಮರ್ತೋಗ್ತದೆ.
ಇಲ್ಲಿ ಮೂಡ ಹಗರಣ ಕೈ ತೊಳ್ಕೊಂಡು ಬಂದಿಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, 1 ವರ್ಷದ ಕೆಳಗಿಂದ ಗರುಡ ಈ ಮೂಡ ಹಗರಣ ಬಗ್ಗೆ ಹಾಕ್ತಾನೆ ಬಂದಿತ್ತು. ಯಾರೇ ತಂದರು ಅನ್ನೋಕ್ಕಿಂತ ಅಲ್ಲಿ ಒಂದು ಹಗರಣ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ KIDB ನಲ್ಲಿ ನಾವು ತಂದಾಗ ನಾವೇ ಮಾಡಿದ್ದು ನಮ್ಮಲ್ಲೇ ಮೊದಲು ಅಂತ ಹೇಳ್ಕೊಂಡಿಲ್ಲ. CID ನಲ್ಲಿ ಅದ್ಭುತವಾಗಿ ಅದನ್ನ ನಡೆಸಿದ್ರು ಅಗ್ನಿಯವರು. ಇಲ್ಲಿ ಒಳ್ಳೆಯವರು ಇರೋಕ್ಕೆ ಕೊಡೋದಿಲ್ಲ ಜನ. ಇಲ್ಲಿ ವಿಶೇಷವಾಗಿ ಅವ್ರ ಮಾತು ಕೇಳಿಲ್ಲ ಅಂತಂದ್ರೆ ಒಂದು ಸೂಟ್ ಕೇಸ್ ರೆಡಿನೇ ಇಟ್ಕೊಂಡ್ಬಿಡ್ಬೇಕು. ದುಡ್ಡಿಂದಲ್ಲ ಸ್ವಾಮಿ, ಬಟ್ಟೆಗಳನ್ನ. ಮಕ್ಕಳು ಮರಿನ ಸೇರಿಸ್ಬಿಟ್ಟಿರ್ತಾರೆ ಒಂದ್ ಕಡೆ. ಪಾಪ ಅವ್ರಿಗೋಸ್ಕರ ಹೋಗೋದು ಬರೋದು ಕಷ್ಟ ಆಗುತ್ತೆ, ಮತ್ತೆ ಜೀವ ಹೊಡಿಬೇಕು ಅವ್ರಿಗೆ. ಇದು ಪೊಲೀಸರ ಕರ್ಮ, ಅಧಿಕಾರಿಗಳ ಕರ್ಮ. ಇಲ್ಲಿ ಶಾಸಕ ಕಂದಕೂರ್ ಅವರು ಒಂದು ಪತ್ರ ಬರೀತಾರೆ. ಈ ಟ್ರಾನ್ಸ್ಫರ್ ಬಗ್ಗೆ ಅದು ಹೆಂಗೆ ನಡೀತದೆ ಅಂದ್ರೆ, ಟ್ರಾನ್ಸ್ಫರ್ಗೆ ಎಷ್ಟು ರೇಟ್ ಅಂತ ಹೇಳಿ ಒಂದು ರೇಟ್ ಬೋರ್ಡೇ ಕೊಟ್ಬಿಟ್ಟಿದ್ದಾರೆ ಅವರು ಲೆಟರ್ನಲ್ಲಿ. ಯಾದಗಿರಿಯಲ್ಲಿ ಮರಳು ಮಾಫಿಯಾ ಸಾಕಷ್ಟು ಇದೆ. ಇಲ್ಲಿ ನಿಮ್ಗೆ ಗೊತ್ತಿರಲಿ, ಜಿಯಾಲಜಿ ಡಿಪಾರ್ಟ್ಮೆಂಟ್, ಭೂಗರ್ಭ ಶಾಸ್ತ್ರ ಏನದು ಇಲಾಖೆ ಇದೆಯಲ್ಲ, ಮಲ್ಕೊಂಡ್ಬಿಟ್ಟಿದೆ. ಅದು ಉಸುಗಿನಲ್ಲೇ ಮಲ್ಕೊಂಡ್ಬಿಟ್ಟಿದೆ. ಅವಾಗ ಸ್ವಲ್ಪ ಹಣಿಕೆ ಆಗ್ತದೆ. ಏನೋ ಒಂದು ತಿಂಗಳಿಗೆ ಒಂದು ಏನೋ ಕೊಡಬೇಕು ಕೇಸ್ ಅನ್ನಂಗೆ ಮಾಡ್ತಾರೆ. ಮತ್ತೆ ಅವ್ರ ಜೊತೆಗೆ ಒಂದು ಚಾ ಕುಡಿದು ಹೊಂಟ್ಬಿಡ್ತಾರೆ. ಇಲ್ಲಿ ಹೇಳಿದ್ನಲ್ಲ, ಮಾಫಿಯಾ ಎಷ್ಟು ತೆಗಿತಾರೆ ಅಷ್ಟು ಬಿಲ್ಡಿಂಗ್ಗಳು ಮೇಲೆ ಎದ್ದು ಕೊಡ್ತವೆ. ಪಗಾರ ಸಿಕ್ಕರು ಕೂಡ ಕೈ ಒಡ್ಡೋದಂತೂ ಬಿಡ್ಲಿಲ್ಲ. ಹಿಂಗಾಗಿ ನಾ ಹೇಳಿದೆ ಪುರಂದಾಸರ ಆ ವಾಣಿಯನ್ನ ಇಲ್ಲಿ ಹಂಚ್ಕೊಂಡು ತಿನ್ಬೇಕು ಅನ್ನೋ ಲೆಕ್ಕಕ್ಕೆ. ಅಂದ್ರೆ ನೀವು ಕೆಬರ್ತಾ ಇದ್ರೆ ನಮಗೊಂದಿಷ್ಟು ಕೊಡಿ, ಹಿಂಗಾಗಿ ನೀವು ಇಲ್ಲಿ ಕರ್ಕೊಂಡ್ ಬರ್ತೀರಿ, ನಮ್ಮ ಅನುಕೂಲಕ್ಕೋಸ್ಕರ ನಿಮ್ಮನ್ನ ವರ್ಗ ಮಾಡ್ತಾ ಇದೀವಿ ಅನ್ನೋ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ. ಯಾರನ್ನೂ ಕೇಳೋಲ್ಲ ಸ್ವಾಮಿ. ಈ ಜಗತ್ತಿನಲ್ಲಿ ಸಮಸ್ಯೆಗಳ ಮಧ್ಯೆ ಹೋರಾಟ ಮಾಡ್ತಾ ಆಯುಷ್ಯ ಮುಗಿದೋಗುತ್ತೆ. ಹೋಗ್ಲಿ ಬಿಡಪ್ಪ, ನಮ್ಮ ಹೆಂಡ್ರ ಮಕ್ಕಳ ಜೊತೆಗೆ ಇರ್ತೀನಿ. ಯಾರು ಹೋರಾಟ ಮಾಡ್ತಾರೆ? ನಮ್ಮ ಹಣೆ ಬರ ಇಷ್ಟೇ. 100 ರೂಪಾಯಿ ಇದ್ದವನು ಸಾಯ್ತಾನೆ, 100 ಕೋಟಿ ಇದ್ದವನು ಸಾಯ್ತಾನೆ ಅನ್ನೋ ರೀತಿನಲ್ಲಾಗಿ ತಂಬೂರು ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಜನ ಅಷ್ಟೇ. ಲಕ್ಷ್ಮಿನೇ ಹಂಗೆ ಒಂದ್ ಕಡೆ ಇರೋದಿಲ್ಲ. ವರ್ಗಾವಣೆ ದಂಧೆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದು ಹೇಳ್ತಾರಲ್ಲ ಕಂದಕೂರ್ ಅವರು, PSIಗೆ 20 ಲಕ್ಷ. ಕೇಳ್ಕೊಳ್ರಿ, PSIಗೆ 20 ಲಕ್ಷ, CPIಗೆ 40 ಲಕ್ಷ ವರ್ಗಾವಣೆ ಸಲುವಾಗಿ, DSPಗೆ 50 ಲಕ್ಷ. ಈ ಹಣ ನೀಡಿ ವರ್ಗ ಮಾಡ್ತಾರೆ ಅಂತ ಹೇಳಿ ಅವರು ಅದರಲ್ಲಿ ಹೇಳಿದ್ದಾರೆ. ಯಾಕೆ ಇದು ಒಂದು ಸತ್ಯ ಹೇಳ್ತಾನೆ, ಗೊತ್ತಿಲ್ಲ ಅಂತೀರಾ? ನೀವು ಯಾವ ಇನ್ಸ್ಪೆಕ್ಟರ್ನಾದ್ರೂ ಕೇಳಿ, ಕೊಟ್ಟು ಬಂದಿದ್ದೀರಾ? ಹೇಳಕ್ಕೆ ಇಲ್ಲೇ ಆಗ್ತದೆ. ಇದಕ್ಕೇನು ರಸೀತಿನ ಕೊಡ್ತಾರೆ? ಯಾರ್ಯಾರೋ ಮೂಲಕ ಹೋಗ್ತಾರೆ ಕನ್ವೀನಿಯನ್ಸ್ಗೆ. ಇಲ್ರಿ, ನನ್ನ ಮಗಳಲ್ಲಿ ಮಾರಾಣಿ ಕಾಲೇಜಿನ ಸೇರಾಳ, ಸ್ವಲ್ಪ ಮತ್ತೆ ನಾವು ಇದ್ರೆ ಹೆಚ್ಚು ಕಮ್ಮಿ ಅಕ್ಕಿ ಸಲಾಗಿ ತ್ಯಾಗ ಮಾಡಿಬಿಡ್ತೀವಿ. ಮತ್ತೆ ಕೊಟ್ಟು ಬಂದ್ಮೇಲೆ ಸಾಲ ಮಾಡಿ ಕೊಟ್ಟು ಬಂದ್ಮೇಲೆ ಅದನ್ನ ರಿಕವರ್ ಹೆಂಗ್ ಮಾಡ್ಕೋಬೇಕು? ಇದು ಒಂದು ರೀತಿಯಿಂದ ವರ್ಗಾವಣೆ ಮಾಫಿಯಾ ಅಂತಾನೆ ಹೇಳ್ತೀವಿ. ಇಲ್ಲಿ ಮೈಸೂರು ತಗೊಳ್ರಿ, ಠಾಣೆ ಎಷ್ಟು ಠಾಣೆ ಇದ್ದಾವ ಅಂತ ಹೇಳಿದೆ. ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಬೇರೆ ಊರಲ್ಲಿ ಕೂಡ ಹಿಂಗೆ ಇರ್ತವೆ. ಅಲ್ಲಿ ಹೇಳ್ತಾರ ನಮ್ಮವ್ರನ್ನ, ಈಗ ಟ್ರಾನ್ಸ್ಫರ್ ಆ ಪೀರಿಯಡ್ ಮುಗಿದ್ರು ಸಾಕು, ಸರ್ ಒಂದು ಲೆಟರ್ ಕೊಡಿ ಶಿಫಾರಸ್. ಲೆಟರ್ ಕೊಟ್ಟ ಮೇಲೆ BDNಲ್ಲಿ ಬಂದ್ರು ಅಂತ ಅರ್ಥ. ಇದು ಪೊಲೀಸರ ಕರ್ಮ ಅಂತ ಹೇಳ್ಬೋದು. ಈಗ ಅವ್ರು ಏನ್ ಹೇಳ್ತಾರೆ, ಈ ಗುರ್ಮಿಟ್ಕಲ್, ಸೈದಾಪುರ್, ಯಾದಗಿರಿ ಇಲ್ಲಿ ಗ್ರಾಮೀಣ ಸ್ಟೇಷನ್ಗೆ ದಕ್ಷ ಅಧಿಕಾರಿಗಳನ್ನ ಕೊಡ್ತೀವಿ, ಉಳಿಸ್ಕೊಂತೀರಾ? ಇಲ್ಲಿ ಪಾಪ DG ಅವ್ರಿಗೆ ಕೂಡ ಒಂದೇನು ಮುಜುಗರ ಅಂತಂದ್ರೆ, ಒಳ್ಳೆಯವರು ಎಲ್ಲ ಅಧಿಕಾರಿಗಳು ಒಳ್ಳೆಯವರೇ ಇರ್ತಾರೆ, ಅವರನ್ನ ಹಾಳು ಮಾಡೋರು ಯಾರು? ಮಾಡೋದೇ ಸಿಸ್ಟಮ್ ಅಂತ ಹೇಳ್ತಾನೆ. ಹಂಗೆ ಇಲ್ಲಿ ಎಲೆಕ್ಷನ್ ಟ್ರಾನ್ಸ್ಫರ್ ಆದಾಗ ಮಾತ್ರ ಅವ್ರಿಗೆ ಬಹಳ ಹಿಂಸೆ. ಕೆಲವೊಬ್ರು ಏನ್ ಹೇಳ್ತಾರಲ್ಲ, ಈಗ ಮಹಾಭೋಜನ ಅದು ಭರ್ಪೂರ್ ತಿನ್ನೋರ್ಗೆ, ಅಯ್ಯೋ ಎಲೆಕ್ಷನ್ ಬಂತ, ಸರಿ ಬಿಡಿ, ನೀತಿ ಸಮಿತಿ ಯಾವ ಕೆಲಸ ಆಗಂಗಿಲ್ಲ ಅಂದ್ರೆ ಅಲ್ಲಿ ಸಿಗಂಗಿಲ್ಲ, ಏನು ಸಿಗಂಗಿಲ್ಲ, ಆರಾಮ್ ಹೋಗಿ ಬರ್ತೀವಿ, ಟ್ರಿಪ್ ಹೋಗಿ ಬರ್ತೀವಿ ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಹೋಗಿ ಬಂದಾಗ ಕೂಡ ಇಲ್ಲಿ ಪೊಲೀಸರನ್ನ ಕಾಡಿದ ಉದಾಹರಣೆಗಳಿದಾವೆ. ಉದಾಹರಣೆ ಕುವೆಂಪು ನಗರದ್ದು ಹೇಳ್ತಾನೆ. ಪಾಪ ರಾಧಮ್ಮ ಅವ್ರದ್ದು ಹಣೆ ಬರ ಹಂಗಿದೆ. ಇರ್ಲಿ, ಅದೊಂದು ಎಪಿಸೋಡ್ ಅನ್ನ ಸಪರೇಟ್ ಮಾಡ್ತಾ ಇದೀವಿ ನಾವು. ಇಲ್ಲಿ ಟ್ರಾನ್ಸ್ಫರ್ ಸೀಸನ್ಗೆ ದುಡ್ಡನ್ನ ರೆಡಿ ಇಟ್ಕೊಳ್ಳೇಬೇಕು ಪೊಲೀಸ್ನವರ ಅನಿವಾರ್ಯತೆ. ತಾನಾಗಿ ಟ್ರಾನ್ಸ್ಫರ್ ಮಾಡಿದ್ರೆ ಎಲ್ಲೆಂದ್ರೆ ಎಲ್ಲಿ ಹೋಗಿದ್ ಬಿಡ್ತಾರಿಪ್ಪ ಅಂತ ಹೇಳ್ತಾರೆ. ಕಮಿಟ್ಮೆಂಟ್ಸ್ಗಳು ಇಲಾಖೆ ಮುಲಾಜಿಗೆ ಬಂದಾಗ್ಲೇ ಸಿಸ್ಟಮ್ ಹಾಳಾಗೋದು ಅನ್ನೋದನ್ನು ಬರೆದಿಟ್ಕೊಂಡ್ಬಿಡಿ. ಇಲ್ಲಿ ಶಿಫಾರಸು ಪತ್ರ ತೆಗೆದೇ ಬಿಡಬೇಕು ಅಂತ ಹೇಳ್ತೇನೆ ನಾನು. ಶಿಫಾರಸು ಇನ್ನೊಂದು ಬೇಡ ಅಂತ ಹೇಳಿ ಡೈರೆಕ್ಟ್ ನಿಮ್ಗೆ ತಗೊಳ್ರಿ. ಈ ಬೇರೆ ಇದ್ರಲ್ಲಿ ಹೇಳ್ತಾರಲ್ಲ, ಕೆಲವೊಂದು ಇದರಲ್ಲಿ ಇನ್ನು ಸಣ್ಣ ಲೆವೆಲ್ನಾಗ ಒಂದು ರೀತಿಯಿಂದ ಓಕೆ. ಈ ಕೌನ್ಸಿಲಿಂಗ್ ಅನ್ನೋ ರೀತಿನಲ್ಲಿ ಫಾರೆಸ್ಟ್ ನಲ್ಲಿ ಬಂದಿದೆ, ಒಳ್ಳೆ ಸಿಸ್ಟಮ್ ಬಂದಿದೆ. ಹಂಗೆ
ಯಾರದೇ ಮುಲಾಜಿಲ್ಲ, ನಂಗೆ ಅದನ್ನ ತಗೊಂಬರ್ರಿ ಇದನ್ನ ತಗೊಂಬರ್ರಿ. ಮತ್ತೆ ಅವ್ರು ಲೆಟರ್ ಕೊಟ್ಟ ಮೇಲೆ ಹೇಳ್ತಾರಲ್ಲ, ಹೆಂಗ ಮೋಹಿತ್ ಸಹದೇವ್ ಅವ್ರಿಗೆ ಸೋಮಶೇಖರ್ ಅವರು ಅತಿಯಾದ ಪ್ರೀತಿಯನ್ನು ನಂಗೆ ಒಬ್ಬೊಬ್ಬರಿಗೆ ಒಂದೊಂದು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಹಿಂಗೆ ಹೋದಾಗ ಅವರ ಹಿಂಬಾಲಕರನ್ನು ಕೂಡ ಸಂಜೆ ಭೇಟಿ ಮಾಡಬೇಕಾಗ್ತದೆ. ಅಲ್ಲಿ ಇಲ್ಲಿ 30, 60, 90 ಅಂತ ಹೇಳಿ 30 ಬಗ್ಗೆ ಅಲ್ಲಿ ಆ ಸಂಜೆ ಶಾಲೆಯಲ್ಲಿ ಕೂಡ ಮಧುಶಾಲೆಯಲ್ಲಿ ಕೂಡ ಭೇಟಿ ಆಗಬೇಕಾಗ್ತದೆ. ಇಷ್ಟ ಇರ್ಲಿ ಬಿಡ್ಲಿ, ಇದು ಕಟು ಸತ್ಯ. ನೋಡುವವರು ಒಪ್ಕೊಳ್ಳೇಬೇಕು. ಬಡಿಮಗ ಕೃಷ್ಣಮೂರ್ತಿ ನಮ್ಮ ಮಾತನ್ನ ಕಸ್ಕೊಂಡ್ಬಿಟ್ಟಿದ್ದಾನೆ, ನಮ್ಮ ಬಾಯ ಮಾತನ್ನ ಕಸ್ಕೊಂಡಿದ್ದಾನೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರೋದು ಹೇಳ್ತಾರೆ. ಹೌದಾ? ಹೌದು ಅನ್ಲೇಬೇಕು, ಅನ್ನಿ. ಇಲ್ಲಿ CPI, PSI ಇವರ ಟ್ರಾನ್ಸ್ಫರ್ಗಳು, ಹಾಗೆ ಇನ್ನು ಕೆಲವೊಂದು ಟ್ರಾನ್ಸ್ಫರ್ಗಳು ಇಲ್ಲಿ ಈ ಸ್ಥಳೀಯ ಶಾಸಕರು ಆಯ್ತು ಅಥವಾ ಅವರ ಶಾಸಕರು ಈಗ ಹೇಳ್ತಾರಲ್ಲ, ನಮ್ಮ ಮಿನಿಸ್ಟರ್ ನಮ್ಮ ಜೋಬ್ನಲ್ಲಿ ಇದ್ದಾರೆ ಅಂತ, ಆ ಸೈಜ್ ಕೂಡ್ತದೇನೋ ಗೊತ್ತಿಲ್ಲ. ಅವ್ರು ಹೇಳೋದು ಅಲ್ಲಿಂದ ಹಣಗಳು ಹೋಗ್ತವೆ. ಹಣ ಕಳ್ಕೊಂಡ್ಮೇಲೆ ಕೆಲವೊಬ್ರು ಕಳ್ಕೊಂಡಿರ್ತಾರೆ, ಬಡ್ಕೋ ಹೇಳಂಗಿಲ್ಲ ಕೇಳಂಗಿಲ್ಲ, ಹೃದಯಘಾತ ಆಗಿ ಪರಶುರಾಮ ಆಗಿಬಿಡ್ತಾರೆ. ಯಾಕಂದ್ರೆ ಹೇಳ್ತಾರಲ್ಲ, ಸಡನ್ ಆಗಿ ಹಟ್ಟ ಮನುಷ್ಯ ಇದ್ದಕ್ಕಿದ್ದಂಗ ಅನುಮಾನಾಸ್ಪದ ಸಾವು ಅಂತ ಹೇಳ್ತಾರೆ. ಯಾರು? ಇಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ ಅನುಮಾನಾಸ್ಪದ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಅವರು, ಅದು ಆತ್ಮಹತ್ಯೆ ಅಲ್ಲ ಅಂತ ಹೇಳ್ತಾರೆ. ಆತ್ಮಹತ್ಯೆ ಮಾಡ್ಕೋಬೇಕಂತೇನ್ರಿ? 30 ಲಕ್ಷ ಕಳ್ಕೊಂಡ್ಮೇಲೆ ಹೃದಯಕ್ಕೆ ಆಘಾತ ಆಗ್ಲಿಲ್ಲ ಅಂದ್ರೆ ಅಲ್ಲೇನ್ ಜೇನುತುಪ್ಪನ ಸವರ್ತದೆ ಅಲ್ಲಿ ಹೃದಯಕ್ಕೆ. ಇರ್ಲಿ, ಏನೇ ಆಗ್ಲಿ, ಈ ಪೊಲೀಸ್ ಸ್ಟೋರಿನಲ್ಲಿ ನಾವು ಹೇಳೋದು ಈ ಪೊಲೀಸರ ಕೆಲಸವೇ ಥ್ಯಾಂಕ್ಲೆಸ್ ಜಾಬ್ ಹೆಂಗೆ ಅಂತ ಹೇಳಿ. ಯಾಕಂದ್ರೆ ಏನ್ ಮಾಡಿದ್ರು ಕೂಡ ಗೂಬೆ ಕೂರ್ಸೋದು ಮಾತ್ರ. ಅವ್ರ ಜೊತೆಗೆ ಸಿಸ್ಟಮ್ ಅನ್ನ ಹಾಳು ಮಾಡಿದ್ ಯಾರು? ಇದು ಒಂದು ಪೊಲೀಸ್ ಸ್ಟೋರಿ ಯಕ್ಷ ಪ್ರಶ್ನೆ ಅಂತ. ಯಾಕಂದ್ರೆ ಇದನ್ನ ನೋಡಿದ್ಮೇಲೆ ತುಂಬಾ ಕನ್ಫ್ಯೂಷನ್ ನೀವು ಆಗ್ತೀವಿ, ತಪ್ಪು ಯಾರ್ದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಜೊತೆಗೆ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.